A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಈ ದೇಶ ಕಾಯುವ ಯೋಧನಿಗೆ ಅನ್ನ ನೀಡುವ ರೈತನಿಗೆ ವಂದಿಸಿ ಇವತ್ತು ವಿಜಯಪುರ ಜಿಲ್ಲಾ ಕೃಷಿ ಪರಿಕರ ಮಾರಾಟಗಾರ ಸಂಘದ ವತಿಯಿಂದ ಹಮ್ಮಿಕೊಂಡಂತ ಒಂದು ದಿನದ ಸಾಂಕೇತಿಕ ಬಂದ್ಗೆ ಆಗಮಿಸಿದಂತ ನನ್ನ ಎಲ್ಲ ಜಿಲ್ಲೆಯ ಕೃಷಿ ಪರಿಕರ ಮಾರಾಟ ಬಂಧುಗಳು ಮತ್ತು ಇಲ್ಲಿ ಪಾಲ್ಗೊಂಡಿರ್ತಕ್ಕಂತ ಅಧಿಕಾರಿಗಳಿಗೂ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ ವಂದಿಸಿ ಇವತ್ತ ನಾವು ಏನದ ಎಲ್ಲ ಡೀಲರ್ಗಳು ಕೂಡಿ ನಮ್ಮ ಬಹು ಕಾಲದ ಬೇಡಿಕೆಗಳನ್ನು ಈಡೇರಿಸುವಂತೆ ತಮ್ಮಲ್ಲಿ ಮನವಿ ಕೊಡಲು ಬಂದಿದ್ದೇವೆ. ಮಾನ್ಯರೇ, ಡಿಎಪಿ ಮತ್ತು ಯೂರಿಯಾದ ಜೊತೆಗೆ ಒತ್ತಾಯವಾಗಿ ಬೇರೆ ಉತ್ಪಾದನೆಗಳನ್ನು ಲಿಂಕ್ ಮಾಡುವುದನ್ನು ನಿಲ್ಲಿಸಬೇಕು. ಎಲ್ಲಾ ರಸಗೊಬ್ಬರಗಳ ಬೆಲೆ ಮೇಲೆ 8% ಡೀಲರ್ ಮಾರ್ಜಿನ್ ಇರುವಂತೆ ನೋಡಿಕೊಳ್ಳಬೇಕು ಮತ್ತು ಎಲ್ಲಾ ರಸಗೊಬ್ಬರಗಳನ್ನು FOL ಡೋರ್ ಡೆಲಿವರಿ ಕೊಡುವಂತೆ ಕ್ರಮ ಕೈಗೊಳ್ಳಬೇಕು. ಗೊಬ್ಬರ ಬೀಜ ಕೀಟನಾಶಕಗಳ ಸ್ಯಾಂಪಲ್ ಕಳಪೆ ಬಂದಾಗ ಕಂಪನಿಯವರ ಮೇಲೆ ಮಾತ್ರ ಕೇಸ್ ಹಾಕಬೇಕು ಮತ್ತು ಗೊಬ್ಬರ ಬೀಜ ಕೀಟನಾಶಕ ಸ್ಯಾಂಪಲ್ ಕಳಪೆ ಬಂದಾಗ ಕಂಪನಿಯವರ ಮೇಲೆ ಕೇಸ್ ಹಾಕಬೇಕು. ಡೀಲರ್ಗಳನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು. ಡೀಲರ್ಗಳಿಂದ ಸ್ಯಾಂಪಲ್ ಡ್ರಾ ಮಾಡಿದಾಗ ಸ್ಯಾಂಪಲ್ ನಲ್ಲಿನ ಹಣವನ್ನು ಕಡ್ಡಾಯವಾಗಿ ಡೀಲರ್ಗೆ ಪಾವತಿ ಮಾಡಬೇಕು. ಅಧಿಕಾರಿಗಳು ತಪಾಸಣೆಗಾಗಿ ಅಂಗಡಿಗಳಿಗೆ ಭೇಟಿ ಕೊಟ್ಟ ನಂತರ ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡುವಾಗ ದಾಳಿ ಎನ್ನುವ ಪದದ ಬದಲು ತಪಾಸಣೆ ಎಂದು ಪರಿಗಣಿಸಬೇಕು. FID ಮುಖಾಂತರ ರಸಗೊಬ್ಬರ ಮಾರಾಟ ಮಾಡುವ ಆದೇಶ ಸ್ವಾಗತಿಸುತ್ತೇವೆ. ನೀರಾವರಿ ಮತ್ತು ಒಣ ಬೇಸಾಯಗಾರರಿಗೆ ಬೆಳೆಗಳ ಆಧಾರದ ಮೇಲೆ ರಸಗೊಬ್ಬರ ದೊರೆಯುವ ಹಾಗೆ ನೋಡಿಕೊಳ್ಳಬೇಕು. FID ಮುಖಾಂತರ DAP ಮತ್ತು ಯೂರಿಯಾ ಮಾರಾಟ ಮಾಡುವುದನ್ನು ಹಿಂಗಾರು ಬೆಳೆಯವರಿಗೆ ಕಡ್ಡಾಯಗೊಳಿಸಬಾರದು ಮತ್ತು ಸಾಥಿ ಪೋರ್ಟಲ್ ಅನ್ನು ಬೀಜ ಮಾರಾಟ ಸ್ನೇಹಿಯಾಗಿ ರೂಪಿಸಬೇಕು. ಈ ಎಲ್ಲಾ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ನಮ್ಮ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆಯವರು ಮತ್ತು ಎಲ್ಲ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಪರಿಗಣಿಸಬೇಕಂತ ಈ ಮೂಲಕ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಮಾಧ್ಯಮದ ಮುಖಾಂತರ ಈ ಮೂಲಕ ತಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ, ಮಾಧ್ಯಮದ ಮುಖಾಂತರ ಭಾರತದಾದ್ಯಂತ ಕೃಷಿ ಪರಿಕರ ಮಾರಾಟಗಾರರ ಒಂದು ದಿನದ ಸಾಂಕೇತಿಕ ಹೋರಾಟದಲ್ಲಿ ಭಾಗವಹಿಸಿದಂತ ನಮ್ಮ ಎಲ್ಲ ಡೀಲರ್ ಬಾಂಧವರಿಗೆ ವಂದಿಸಿ, ಇವತ್ತು ಡೀಲರ್ ಬಾಂಧವರಿಗೆ ನಮ್ಮ ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲಿ ಆಗಲಿ ಬಹಳ ಏನದ ವ್ಯಾಪಾರ ಮಾಡಲು ಅನಾನುಕೂಲತೆಗಳಿತ್ತು. ಅದರ ಒಂದು ಪ್ರಯುಕ್ತವಾಗಿ ನಾವು ಒಂದು ದಿನ ಹೋರಾಟ ಮಾಡ್ಲಕತ್ತೀವಿ. ಅದರಲ್ಲಿ ನಾವೇನಾದ್ರು 9 ಬೇಡಿಕೆಗಳನ್ನ ನಾವು ಇಲ್ಲಿ ಇಟ್ಟಿದ್ದೀವಿ. ಒಂದನೇದು DAP ಮತ್ತು ಯೂರಿಯಾದ ಜೊತೆಗೆ ಒತ್ತಾಯವಾಗಿ ಬೇರೆ ಉತ್ಪಾದನೆಗಳು ಲಿಂಕ್ ಮಾಡುವುದನ್ನು ಕಂಪನಿಯವರು ನಿಲ್ಲಿಸಬೇಕು. ಎಲ್ಲಾ ರಸಗೊಬ್ಬರ ಬೆಲೆ ಮತ್ತು ಮೇಲೆ 8% ಡೀಲರ್ ಲಾಭಾಂಶ ಇರುವ ಹಾಗೆ ನೋಡಿಕೊಳ್ಳಬೇಕು. ಎಲ್ಲಾ ರಸಗೊಬ್ಬರಗಳನ್ನು ಡೋರ್ ಡೆಲಿವರಿ ಕೊಡುವ ಹಾಗೆ ಕ್ರಮ ಕೈಗೊಳ್ಳಬೇಕು. ಬೀಜ ಗೊಬ್ಬರ ಕೀಟನಾಶಕಗಳ ಸ್ಯಾಂಪಲ್ ಕಳಪೆ ಬಂದಾಗ ಕಂಪನಿಯವರ ಮೇಲೆ ಮಾತ್ರ ಕೇಸ್ ಹಾಕಬೇಕು. ಡೀಲರ್ಗಳನ್ನು ಸಾಕ್ಷಿಯಾಗಿ ಮಾತ್ರ ಪರಿಗಣಿಸಬೇಕು. ಡೀಲರ್ಗಳಿಂದ ಸ್ಯಾಂಪಲ್ ಡ್ರಾ ಮಾಡಿದಾಗ ಸ್ಯಾಂಪಲ್ ಹಣವನ್ನು ಕಡ್ಡಾಯವಾಗಿ ಡೀಲರ್ಗಳಿಗೆ ಪಾವತಿ ಮಾಡಬೇಕು. ಅಧಿಕಾರಿಗಳು ತಪಾಸಣೆಗಾಗಿ ಡೀಲರ್ಗಳ ಅಂಗಡಿಗೆ ಭೇಟಿ ಕೊಟ್ಟ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವಾಗ ದಾಳಿ ಎನ್ನುವ ಪದದ ಬದಲು ತಪಾಸಣೆ ಮತ್ತು ಅಂಗಡಿಗಳ ಫೋಟೋ ಬಳಸಬಾರದು, ತಪಾಸಣೆ ಎಂದು ಬಳಸಬೇಕು. FID ಮುಖಾಂತರ ರಸಗೊಬ್ಬರ ಮಾರಾಟ ಮಾಡುವ ಆದೇಶ ಸ್ವಾಗತಿಸುತ್ತೇವೆ. ನೀರಾವರಿ ಮತ್ತು ಒಣ ಬೇಸಾಯಗಾರರಿಗೆ ಬೆಳೆಗಳ ಆಧಾರದ ಮೇಲೆ ರಸಗೊಬ್ಬರಗಳ ದೊರೆಯುವ ಹಾಗೆ ನೋಡಿಕೊಳ್ಳಬೇಕು. FID ಮುಖಾಂತರ DAP ಮತ್ತು ಯೂರಿಯಾ ಮಾರಾಟ ಮಾಡುವುದನ್ನು ಹಿಂಗಾರಿ ಬೆಳೆಗಳವರೆಗೆ ಕಡ್ಡಾಯಗೊಳಿಸಬಾರದು. ಸಾಥಿ ಪೋರ್ಟಲ್ ಅನ್ನು ಬೀಜ ಮಾರಾಟ ಸ್ನೇಹಿಯಾಗಿ ರೂಪಿಸಿಕೊಳ್ಳಬೇಕು ಎಂದು ಈ 9 ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಮತ್ತು ಕೃಷಿ ಇಲಾಖೆಗೆ ನಮ್ಮೆಲ್ಲ ಭಾರತ ಮತ್ತು ಕರ್ನಾಟಕ ಬಿಜಾಪುರ ಎಲ್ಲಾ ಡೀಲರ್ ಬಾಂಧವಗಳು ಕೂಡಿ ನಾವು ಒತ್ತಾಯ ಮಾಡ್ಲಾಕತ್ತೀವಿ. ಅದಕ್ಕೇನದ ಸಹಾನುಭೂತಿಯಿಂದ ನಮ್ಮ ಬೇಡಿಕೆಯನ್ನು ಪರಿಶೀಲಿಸಿ ಎಲ್ಲರೂ ನಮ್ಮನ್ನ ಸಹಾಯ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸುರೇಶ್ ಮರಳಿ ಸಿಂದಗಿ ಪರಿಕರ ಮಾರಾಟಗಾರರ ಅಧ್ಯಕ್ಷ ಇದೀನಿ ಸರ್. ಮೊದಲು ಏನ್ರಿ ನೀವು ಅರ್ಜಿ ಕೊಟ್ರಿ ಸರ್? ಮನವಿ ಇದೆ, ಪ್ರಥಮ ಬಾರಿ ಕೊಡ್ಲಾಕತ್ತೀವಿ. ನಮ್ಮ ನ್ಯೂನತೆಗಳಿದ್ದು ನಾವು ಸರ್ಕಾರಕ್ಕೆ ಆಫೀಸರ್ಗಳಿಗೆ ನಾವು ಕೇಳ್ಕೊಂಡು ಮೌಖಿಕವಾಗಿ ಕೇಳ್ಕೊಂಡು ಅಧಿಕೃತವಾಗಿ ನಾವು ಇವತ್ತೇ ಫಸ್ಟ್ ನಾವು
ಇಡೀ ಭಾರತದಾದ್ಯಂತ ಭಾರತ ಕೃಷಿ ಮಾರಾಟಗಾರರು ಅವ್ರು ಏನು ಒಂದು ಸಾಂಕೇತಿಕ ಬಂದ್ ಮಾಡಿದ್ರು ಅದಕ್ಕೆ ನಾವು ಬೆಂಬಲವಾಗಿ ಎಲ್ಲರೂ ಬಿಜಾಪುರ ಜಿಲ್ಲಾ, ಮಹಾರಾಷ್ಟ್ರ, ಆಂಧ್ರ ಎಲ್ಲರೂ ಸೇರಿ ನಾವು ಮಾಡ್ಲಕತ್ತೀವಿ. ಅದಕ್ಕೆ ಏನದ ನಮ್ದು ಏನದ ನ್ಯಾಯಯುತವಾದ ಬೇಡಿಕೆ ಏನದ ಆದ 9 ಬೇಡಿಕೆಗಳು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕೃಷಿ ಅಧಿಕಾರಿಗಳಿಗೆ ಕೊಡ್ಲಕ್ ಬಂದೀವಿ ನಾವು ಇವತ್ತು. ಸರ್ ನಿಮ್ ಬೇಡಿಕೆಗಳು ಈಡೇರ್ಲಿಕ್ಕಂದ್ರ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಯಾವ ರೀತಿ? ಮುಂದಿನ ದಿನ ಇನ್ನೂ ಹೆಚ್ಚಿನ ಉಗ್ರವಾದ ಹೋರಾಟ ಮಾಡ್ತೀವಿ. ನಮ್ ನ್ಯಾಯಯುತ ಹಕ್ಕಿಗೆ ಏನದ ನಾವು ಏನು ಹೋರಾಟ ಮಾಡ್ತೀವಿ. ನಾವೆಲ್ಲ ಏನದ ಡೀಲರ್ ಬಾಂಧವರು ಏನದ ಕೂಡಿ ನಾವು ವಿಚಾರ ಮಾಡಿ ಒಂದು ನಿರ್ಣಯ ತಗೊಂಡು ಇದ್ರ ಬಗ್ಗೆ ಮತ್ತೆ ಮುಂದಿನ ವಿಚಾರ ಮಾಡ್ತೀವ್ರಿ ನಾವು. ಸರ್ ಇನ್ನೊಂದೇನಪ್ಪ, ಸರ್ಕಾರ ಪ್ರತಿದಿನ ಒಂದೊಂದು ಕಾನೂನು ತರ್ತಾ ಇದೆ. ಸರ್ಕಾರ ಪ್ರತಿದಿನ ಒಂದೊಂದು ಕಾನೂನು ತರ್ತಾ ಇದೆ, ನೀವೇನ್ ಹೇಳ್ತೀರಿ ಸರ್? ಸರ್ಕಾರ ನೋಡ್ರಿ ಎಲ್ಲರಿಗೆ, ರೈತರಿಗೆ ಅನುಕೂಲ ಆಗ್ಬೇಕು, ಡೀಲರ್ಗೆ ಅನುಕೂಲ ಆಗ್ಬೇಕು, ಸಾರ್ವಜನಿಕರಿಗೆ ಎಲ್ಲರಿಗೆ ಅನುಕೂಲ ಆಗೋ ಒಂದು ವ್ಯವಸ್ಥೆ ತರಬೇಕು. ಯಾರೋ ಒಂದು ಆಫೀಸರ್ ಎಲ್ಲಾರೇ ಕೂತು ಏನಾರೇ ಒಂದು ಮಾಡೋರು ಆಗಂಗಿಲ್ಲ. ಇಲ್ಲಿ ಮೂಲ ಹಂತ ಕೆಳ ಹಂತದಾಗ ಏನದ ಏನ್ ಸಮಸ್ಯೆ ಅದ, ಡೀಲರ್ಗಳು, ರೈತರು ಎಲ್ಲರಿಗೆ ಅನುಕೂಲ ಆಗಂಗ ನಾವು ವ್ಯವಸ್ಥೆ ಮಾಡ್ಬೇಕು. ಈಗ ಹೇಳೋದು ಆಲ್ರೆಡಿ ಆರ್ಮೋಜ್ನಾಗ ಯುದ್ಧ ನಡೆದಿದ್ದ ಸಲಿಂದ ಏನದ ಗೊಬ್ಬರ, ಫಾಸ್ಫರಿಕ್ ಆಸಿಡ್ ಇವೇನದ ಸಂಬಂಧಪಟ್ಟಿದ್ದು ಗೊಬ್ಬರ ಏನದ ಸಪ್ಲೈಗಳು ಕಮ್ಮಿ ಅದಾವ. ನಮ್ಮಲ್ಲಿ ಇದ್ದಂತದಕ್ಕೆ ಏನದ 2000-3000 ಒಂದು ಚೀಲಕ್ಕೆ ಸಬ್ಸಿಡಿ ಅದ. ಸರಿಯಾಗಿ ಹಂಚಲಕ್ಕ ಅವ್ರ ಉದ್ದೇಶ ಒಳ್ಳೇದ, ನಾವು ಬೆಂಬಲ ಮಾಡ್ತೀವಿ. ಸರ್ಕಾರಕ್ಕೆ ನಾವು ವಿರೋಧ ಮಾಡಲ್ಲ, ಕಾನೂನಿಗೆ ನಾವು ಯಾರು ದೊಡ್ಡವರಲ್ಲ. ನಾವೆಲ್ಲ ಅದಕ್ಕೆ ಬೆಂಬಲವಾಗಿ ಅದಕ್ಕೆ ನಮ್ಮ ಡೀಲರ್ಗಳಿಗೂ ನೀವೇನದ ನಾವು ರಕ್ಷಣೆ ಆಗಂಗ, ಅನುಕೂಲ ಆಗಂಗ, ನಾವು ಹಂಚಲಕ್ಕ ಏನದ ಸೇವೆ, ಸರ್ಕಾರದ ಸೇವೆ ಮಾಡ್ಲಕ್ಕ, ರೈತರ ಸೇವೆ ಮಾಡ್ಲಕ್ಕ ಅನುಕೂಲ ಆಗಂಗ ನೀವು ನಮ್ಗೆ ಬೆಂಬಲ ಮಾಡಬೇಕು. ನ್ಯಾಯಯುತವಾದ ನಮ್ಮ ಏನು ಹೋರಾಟ ಅದಲ್ಲ ಅದಕ್ಕೆ ನೀವು ಬೆಂಬಲ ಮಾಡಬೇಕು. ಒಂದು ಏನು ಸರಿಯಾದ ಮಾರ್ಗದೊಳಗೆ ನಮ್ಮ ಯೂನಿಯನ್ಗೆ, ನಮ್ಮ ಡೀಲರ್ಗಳಿಗೆ ಸಹಾಯ ಮಾಡ್ಬೇಕಂತ ನಾ ಈ ಮೂಲಕ ನಾ ಏನದ ಅವ್ರಿಗೆ ಮನವಿ ಮಾಡ್ತೀನಿ. ಸರ್ ನನ್ಗೆ ಇನ್ನೊಂದು ಪ್ರಶ್ನೆ, ಈ ಸರ್ ಯುದ್ಧ ನಡೆದ ಹೌದ್ರಿ ಈ ಸರ್ ಯಾವುದೇ ಒಂದು ಕೇಂದ್ರ ಸರ್ಕಾರ ಆಗಲಿ ಮತ್ತೆ 2 ವರ್ಷ ಮುಂಚಿತವಾಗಿತ್ತು ಯಾವುದೇ ಒಂದು ದಾಸ್ತಾನವನ್ನು ತೆಗೆದಿಟ್ಕೋಬಹುದಾಗಿತ್ತಲ್ಲ. ಮಾಡ್ಬೇಕಾದ್ರೆ ಸರ್ಕಾರದ ನಾವು ಕ್ವಶನ್ ಮಾಡುವಾಗ ನಮ್ಮ ಅಧಿಕಾರಿ ಇಲ್ಲ, ಅದು ಏನದ ಅವ್ರಿಗೆ ಗೊತ್ತಿದ್ ಒಮ್ಮೆದೊಮ್ಮೆಲೆ ಬಂದದ, ಎಲ್ಲರಿಗೆ ರಾಷ್ಟ್ರವ್ಯಾಪಿ ಗೊತ್ತಿದ್ದದ. ಮೀಡಿಯಾದ ಮುಖಾಂತರ ಎಲ್ಲ ತಿಳುವಳಿಕೆ ಇದ್ದವ್ರ ಮಂದಿನ ಹೇಳಿ ಇದು ಒಮ್ಮೆದೊಮ್ಮೆಲೆ ಯುದ್ಧ ಬರ್ತದೆ ಯಾರಿಗೇನು ಕನಸು ಬಿದ್ದಿಲ್ಲ. ಈ ಬಂದಂತ ಸಮಸ್ಯೆ ಏನದ ಸರಿಯಾಗಿ ನಾವೆಲ್ಲರೂ ಏನದ ಸಾಮೂಹಿಕ ಜವಾಬ್ದಾರಿ ಇನ್ನೊಂದು ನಾವು ಎದುರಿಸಬೇಕಾಗ್ಯದ. ಅದ್ರೊಳಗೆ ನಮ್ಮ ಡೀಲರ್ಗೆ ಅನ್ಯಾಯ ಆಗಲಾರ್ದಂಗೂ ನೋಡ್ಕೊಳ್ಬೇಕಾಗ್ಯದ. ಆಫೀಸರ್ಗಳು ಸುಮ್ಮನೆ ಬರೋದು, ಅರೆಸ್ಟ್ಮೆಂಟ್ ಮಾಡೋದು, ಲೈಸೆನ್ಸ್ ಹೋಲ್ಡರ್ಗಳಿಗೆ ಅದು ಇದು ಅನ್ನೋದು ಇದೆಲ್ಲ ಏನು ಬಿಡಬೇಕು. ವಸ್ತು ಸ್ಥಿತಿ ನ್ಯಾಯಯುತವಾಗಿ ರೈತನಿಗೆ ನಾವು ಎಲ್ಲರೂ ಕೂಡಿ ಸೇವೆ ಮನೋಭಾವದಿಂದ ಮಾಡ್ಲಕತ್ತೀವಿ. ಯಾರ್ದು ಇಲ್ಲಿ ಏನೇನು ಪಗಾರ ಇರಲ್ಲ, ಏನೂ ಇರಲ್ಲ, ಇದಕ್ಕೇನು ಒತ್ತಾಯ ಪೂರ್ವಕ ಏನೂ ಇರಲ್ಲ. ಎಲ್ಲರೂ ನಾವು ಏನಾರ ರೈತರ ಮಕ್ಕಳಿಗೆ, ನಾವು ಏನು ಡೀಲರ್ಗಳೇನು ಬೇರೆ ಇಲ್ಲ, ನಾವು ರೈತರ ಮಕ್ಕಳಿವಿ. ಭೂಮಿ ಅನ್ನದಾತನ ಕೈ ಜೋಡಿಸಿ ಬಂದೀವಿ, ನಾವು ಹೊಲ್ದಾಗ ಕೆಲಸ ಮಾಡೋರು ಇದೀವಿ. ಆದ್ರೆ ರೈತಗೆ ಅನುಕೂಲ ಮಾಡುವಲ್ಲಿ ನಾವೆಲ್ಲರೂ ನಿಷ್ಪಕ್ಷ ಮತ್ತು ನ್ಯಾಯಯುತವಾಗಿ ನಡ್ಕೋಬೇಕು. ಅದ್ರೊಳಗೆ ನಮ್ಮ ಡೀಲರ್ಗಳು ಏನು ಅನಾನುಕೂಲತೆಗಳವ, ಏನು ತೊಂದರೆ ಅವ, ಅದನ್ನ ಬಗೆಹರಿಸಲಕ್ ಪ್ರಯತ್ನ ಮಾಡ್ಬೇಕಂತ ನಾ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಈ ರೂಲ್ಸ್ದಿಂದ ರೈತರಿಗೆಲ್ಲ ಬಹಳ ಕಷ್ಟ ಆದ್ರಿ ಸರ್. ಸರ್ ನಿಮ್ಮ ಹೆಸರು? ಸುರೇಶ್ ಮಳಲಿ, ಸಿಂದಗಿ ಆಲ್ಮೇಲ್ ತಾಲೂಕು ಪರಿಕರ ಮಾಡ್ರ ಅಧ್ಯಕ್ಷರು. ಥ್ಯಾಂಕ್ ಯು ಸರ್. ಎಲ್ಲ ನಾವು ಇವತ್ತು ರಾಷ್ಟ್ರೀಯ ಈ ಇಲ್ಲಿವರೆಗೆ ನಾವು ಬಂದಿದ್ದ ರಾಷ್ಟ್ರೀಯ ಪರಿಕರ ಮಾರಾಟ ಸಂಘ ಮತ್ತು ರಾಜ್ಯ ಪರಿಕರ ಮಾರಾಟ ಸಂಘ ಹಾಗೂ ಜಿಲ್ಲೆ ಪರಿಕರ ಮಾರಾಟ ಸಂಘ ಹಾಗೂ ತಾಲೂಕು ಎಲ್ಲ ಮಿತ್ರಗಳು ಧನ್ಯವಾದಗಳು. ಇಲ್ಲಿವರೆಗೆ ಬಂದು ನಮ್ಮ ಇದಕ್ಕೆ ತಾವು ಇದು ಮಾಡಿದ್ರು. ಈಗ ಒಂದು ವಿಷಯ ಹೇಳ್ಬೇಕಂದ್ರೆ ನನಗೆ ಈಗ ನಮ್ದು ಮೂಲ ತಗೊಂಡು ಹೇಳ್ತೀನಿ. ಇವತ್ತು ಬಂದ್ ಮಾಡ್ಲಿಕ್ಕೆ ಕಾರಣ ಏನಂತ ಅನ್ನೋದನ್ನ ನಿಮ್ದು ಒಂದೇ ಹಾಕಿದಾಗ ಹೇಳ್ತೀನಿ. ರೈತರಿಗೆ ಇವತ್ತ FID ಮುಖಾಂತರ, FID ಅಂದ್ರೆ FID ಮುಖಾಂತರ ಗೊಬ್ಬರ ಹಂಚಬೇಕಂತ ಕೃಷಿ ಇಲಾಖೆದವ್ರು ಹೇಳ್ತಾರ. ಈಗ ಗೌರ್ಮೆಂಟ್ ಈಗ ಗೊಬ್ಬರವನ್ನು ಹೆಚ್ಚಿಗೆ ಹಾಕಬಾರ್ದು. ಯೂರಿಯಾ ಹಾಕೋದ್ರಿಂದ ಏನಾಗ್ತೈತಿ, ಭೂಮಿ ಹಾಳತೈತಿ. ಮುಂದಿನ ಜನ್ಮದ ಮುಂದೆ ಅವ್ರ ಮಕ್ಕಳಿಗೆ ಆಗ್ಲಿ ಭೂಮಿ ಕೆಡ್ತೈತಿ. ಇದು ಗೌರ್ಮೆಂಟ್ ಯೂರಿಯಾ ಸಲಿಂದ ಮಾಡಿತ್ತು ಕಾರಣ. ಈಗ ಏನಾಗೈತಿ, FID ಮುಖಾಂತರ ಅಂದ್ರೆ ಏನ್ರಿ, ಒಂದು 10 ಎಕರೆ ಒಬ್ಬ ರೈತರಿಗೆ ಇದ್ದ ಕೇಳ್ರಿ, ಅವನಿಗೆ 15 ಚೀಲ ಬರೋದು ಯೂರಿಯಾ. ಆಮೇಲೆ 5 ಎಕರೆ ಇದ್ರೆ 5 ಚೀಲ ಬರೋದು ಯೂರಿಯಾ. ಇದನ್ನ ಗೌರ್ಮೆಂಟ್ದವ್ರು ಮಾಡ್ಯಾರ, ಇದು ನಾವೇನು ಮಾಡಿಲ್ಲ. ಆದ್ರೆ ಇವತ್ತಿನ ರೈತರು 10-20 ಚೀಲ ಬೇಕಂತ ನಮ್ಮ ಅಂಗಡಿಯಲ್ಲಿ ದಂಡಿ ಕೊಂಡಿರ್ತಾರ. ಅವಾಗ ನಮಗ ತ್ರಾಸ ಆಗ್ತೈತಿ. ಇದು ನಿಮ್ಮ ಮಾಧ್ಯಮ ಮುಖಾಂತರ ನೀವು ರೈತರಿಗೆ 1 ಎಕರೆಗೆ 1 ಚೀಲ ಸಿಗುತ್ತದೆ, ಹೆಚ್ಚಿಗೆ ಕೊಡಬಾರ್ದು. ರೈತರು ಡೀಲರ್ ಕೊಡಬಾರ್ದು, ನಾವು ಯಾರು ಕೊಡುವ. FID ಮುಖಾಂತರ ನಿಮ್ಗೆ ಒಬ್ಬರ ಅಂಗಡಿಯಾಗ 3 ಚೀಲ ತಗೊಂಡತ್ತೇಳ್ರಿ, ಇನ್ನೊಂದು 3 ಚೀಲ ತಗೊಂಡತ್ತೇಳ್ರಿ, ಅವ್ದು ಕೋಟ 4 ಚೀಲ ಹೋಯ್ತು. ಇನ್ನ ನಮ್ ಮುಂದೆ ಸಿಗುದಿಲ್ಲ. ಅವನಿಗೆ 4 ಚೀಲ ಕೋಟ ಮುಗಿತಂದ್ರೆ ತಿಳ್ರಿ, ಅವನಿಗೆ ಹೊಟ್ಟೆ ಸಿಗುದಿಲ್ಲ. ಆದ್ದರಿಂದ ರೈತರು ನಮ್ಮ ಜೋಡಿ ಸಹಕರಿಸಬೇಕು, ಮತ್ತೆ ವ್ಯಾಪಾರಸ್ಥರು ನಮ್ಮ ಜೋಡಿ ಸಹಕರಿಸಬೇಕು. ಇದರಿಂದ ನಾ ಇದೊಂದು ಕೇಳ್ಕೊತೀನಿ ಸರ್. 1 ವರ್ಷಕ್ಕೆ ಇಂತಿಕ್ಕೆ ಕೊಡಬೇಕು ಗೊಬ್ಬರ ಅಂತ ಒಂದ್ ರೈತಗೆ ಏನ್ರ ಮೇಲಾಟಕ್ಕ 1 ತಿಂಗಳಿಗೆ 2 ಹತ್ತು ಮಾಡ್ಯಾರ, ನೀರಾವರಿ 5 ಚೀಲ ಮಾಡ್ಯಾರ. ಅದು ರೈತರಿಗೆ ಅದ್ರಾಗ ನಮ್ಮ ಏರಿಯಾದಾಗ ಈ ಆಲ್ಮೇಲ ಸಿಂದಗಿ ನೀರಾವರಿ ಏರಿಯಾದೊಳಗ ಅತಿ ಹೆಚ್ಚಿನ ತೇವಾಂಶ ಜಾಸ್ತಿ ಇದ್ದ ಸಲ ಯೂರಿಯಾದ ಬೇಡಿಕೆ ಜಾಸ್ತಿ ಅದ. ಇನ್ನೊಂದು ಆಲ್ಟರ್ನೇಟಿವ್ ಕೇಂದ್ರ ಸರ್ಕಾರ ಏನ್ ಮಾಡಿದ, ನ್ಯಾನೋ ಯೂರಿಯಾ ತೆಗೆದದ.
ಜ್ಞಾನ ಯೂರಿಯಾ ಬಳಸಲಾಗಿ ಡಿಪಾರ್ಟ್ಮೆಂಟ್ ಏನೋ ಅವೇರ್ನೆಸ್ ಇಲ್ಲ. ಅವ್ರಿಗೆ ಬೇಡಿಕೆ ಬರ್ಬೇಕು. ಈಗೆಲ್ಲ ಇವ್ರ ಕಂಪ್ನಿಯವ್ರು ಏನದ ಇಫ್ಕೋ ಕಂಪ್ನಿಯವರು ಅವ್ರು ಇವರು ಕಂಪ್ನಿಯವ್ರು ಲಿಂಕ್ ಮಾಡ್ಲಾಕತ್ತಾರ. ಆ ಗೊಬ್ಬರ ಕೂಡ ಜ್ಞಾನ ಯೂರಿಯಾ ಮಾರಿ DAP ಕೂಡ ಇಷ್ಟು ಬಾಕ್ಸ್ ತೋರಿ ಅಷ್ಟು ಬಾಕ್ಸ್ ತೋರಿ. ಅದು ಏನದ ಅವೇರ್ನೆಸ್ ಇಲ್ಲಾರ್ದಕ್ಕೆ ರೈತರು ಬಳಸಲಾಗ್ಯಾರ. ಕೆಲವೊಂದು ತೊಗೊಂಡಿದ್ ಏನದ ಜ್ಞಾನ ಯೂರಿಯಾಗಳು ಸೆಟ್ ಆಗ್ಯಾವ, ಗಟ್ಟಿಯಾಗಿಲ್ಲ. ಅದು ಇನ್ನೊಂದ್ ಏನಾಗ್ಯದ, ಅವೇರ್ನೆಸ್ ಇಲ್ಲಾರ್ದಕ್ಕ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲಾರ್ದಕ್ಕ ಆ ಯೂರಿಯಾದ ಬಗ್ಗೆ ರೈತರಲ್ಲಿ ಇನ್ನ ಅದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಇಲ್ಲ. ಹಿಂಗಾಗಿ ಅದನ್ನ ಹೊಲತ್ತಾರ ಅವರು. ಬರೇ ಈ ಕಾಲ್ ರೂಪದ ಯೂರಿಯಾನೇ ಬೇಡ್ತಾರ, ದ್ರವ ರೂಪದ ಈ ಜ್ಞಾನ ಯೂರಿಯಾ ಹೊಲತ್ತಾರ. ಜ್ಞಾನ ಯೂರಿಯಾ ಆಕ್ಚುಲಿ ವಾತಾವರಣಕ್ಕೂ ಚಲೋ, ಎಲ್ಲದಕ್ಕೂ ಚಲೋ, ರೈತರಿಗೆ ಕಾಸ್ಟ್ ಉಳಿತಾಯ ಆಗ್ತದ, ಬಾಡಿಗೆ ಉಳಿತಾಯ ಆಗ್ತದ. ಕೇಂದ್ರ ಸರ್ಕಾರದ ಉದ್ದೇಶ ಒಳ್ಳೇದದ, ಎಲ್ಲದ. ಅದನ್ನ ಉಪಯೋಗ ಮಾಡಂಗ ಹಳ್ಳಿ ಮಟ್ಟದೊಳಗೆ, ಗ್ರಾಮ ಮಟ್ಟದೊಳಗೆ ಅವೇರ್ನೆಸ್ ಇಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೊಂದಲ್ಲಿ ಮಗದೊಂದಲ್ಲಿ ನಾವಾಗೆ ಗೌರ್ಮೆಂಟ್ ನಮ್ಗೆ ಲಿಂಕ್ ಮಾಡಿ ಹಾಕ್ತಾರ, ನಾವು ಜೋರ್ ಮಾಡಿ ರೈತರಿಗೆ ಕೊಟ್ಟವನ್ ರೈತರು ಬೈತಾರ. ಅವ್ರದ್ದು ನಮ್ದು ಸಂಬಂಧ ಕೇಳಾಕತ್ತದ. ಇದ್ರ ಸಲಿಂದ ಏನ್ ಆಗ್ಲಾಕತ್ತದ, ಡೀಲರ್ಗಳದು ಮತ್ತು ರೈತರದು ಸಂಬಂಧ ಕೇಳಾಕತ್ತಾವ. ಇವ್ರೇನ್ ಕಂಪ್ನಿಯವ್ರು ಏನ್ ಮಾಡ್ತಾರ, ರೇಟ್ ಬಂದು ಹೇಳೋದಾಗ ನಮ್ಗೆ ಲಿಂಕ್ ಈ ಸಾಧ ಒಂದು ಲೋಡ್ ಯೂರಿಯಾ 500 ಚೀಲ ಯೂರಿಯಾ 550 ಚೀಲ ಯೂರಿಯಾ ಕೊಟ್ರ 20% 30% ಜ್ಞಾನ ಯೂರಿಯಾ ಕೊಡ್ತಾರ. ಇದ್ರದ್ದು ಎಷ್ಟಾಗ್ತದೆ, 1 ಲಕ್ಷ ಆಗ್ತದೆ ವರ್ತ. ಉದಾಹರಣೆ ಹೇಳ್ತೀನಿ, 1 ಲಕ್ಷ ವರ್ತ ಆಗ್ತದೆ, 1,50,000 ರೂಪಾಯಿ ಅವ್ರು ಲಿಂಕ್ ಗೊಬ್ಬರಗಳು ಕೊಡ್ತಾರ. ಆ ಲಿಂಕ್ ಗೊಬ್ಬರಗಳು ರೈತರಿಗೆ ಹೋಗಿ ಅಂದ್ರೆ ರೈತರು ಹೋಗ್ತಾರ. ಒಳ್ಳೆ ಅಂತಂದು ಸ್ಟ್ರೈಕ್ ಆಗಿ ಕಿರಿಕಿರಿ ಆಗಿ ರೈತ ಸಂಘಗಳು ಕೂಡ ನಮ್ ಕೂಡ ಎಲ್ಲ ಸಂಬಂಧಗಳು ಹಾಳಾಗತ್ತಾವ. ಅದಕ್ಕ ಸಂಬಂಧಪಟ್ಟವರು ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಈ ಜ್ಞಾನ ಯೂರಿಯಾ ಒಳ್ಳೇದದ. ಈಗ ಈ ವಾತಾವರಣದಾಗ ಈ ವಾತಾವರಣ ಕೆಟ್ಟು ಹೋಗಿ ಕ್ಯಾನ್ಸರ್ ಬರ್ಲಾಕತ್ತದ, ಎಲ್ಲ ನಾವು ಒಪ್ತೀವಿ. ಮೋದಿಯವ್ರ ಕಾರ್ಯಕ್ರಮ ಆ ಕಡೆ ಡಿಪಾರ್ಟ್ಮೆಂಟ್ನವ್ರ ಕಾರ್ಯಕ್ರಮ. ಆದ್ರೆ ನಮ್ಮ ಇಲಾಖೆ ಇನ್ನ ರೈತರ ಮಟ್ಟದೊಳಗ ಗ್ರಾಮ ಮಟ್ಟದೊಳಗ ಹೋಗಿ ಅದ್ರ ಬಗ್ಗೆ ಜಾಗೃತಿ ಇಲ್ಲ, ಅದ್ರ ಬಗ್ಗೆ ಮನವರಿಕೆ ಇಲ್ಲ. ರೈತರು ಬೇಡುವಂಗ ತಮ್ಮಿಂದ ತಾನೇ ಉಪಯೋಗ ಮಾಡುವಂಗ ಅವ್ರು ಏನಾದ್ರು ವ್ಯವಸ್ಥೆ ಮಾಡ್ಬೇಕು. ಇದನ್ನೆಲ್ಲ ಡೀಲರಿಗೆ ತಂದು ಹಾಕೋದ್ರಿಂದ ನಾಳೆಗೆ ನಮ್ಮ ಅವರು ರಿಲೇಷನ್ ಕೇಳಲಾಗತ್ತದ. ಹಿಂಗಾಗಿ ಸಮಸ್ಯೆಗಳು ಬರ್ಲಾಗತ್ತಾವ. ಈಗ ಒಂದು DAP ಬೇಡಲಾಗತ್ತ, DAP ಒಂದೇ ಕೊಡಂಗಿಲ್ಲ. ಅವ್ರು ಕೂಡ ಸ್ವಲ್ಪ ತೋರಿ ಹತ್ತೋರಿ ಎಲ್ಲಾ ಕಂಪನಿಯವರು ಏನದ ಡೀಲರಿಗೆ ಮಾನಸಿಕ ಹಿಂಸೆ. ಕೆಲವೊಂದು ಡೀಲರ್ಗಳು ದೊಡ್ಡ ಡೀಲರ್ಗಳು ಎಲ್ಲಿ ಕಿರಿಕಿರಿಪ್ಪ ಅಕಸ್ಮಾತ್ ಮಾತಾಡೋದ್ರಿಂದ ಅವ್ರಿಗೆ ಸಪ್ಲೈ ಕಟ್ ಮಾಡ್ತಾರೆ ಇವ್ರ ಕಂಪನಿಯವರು. ಈಗ ಏನದ ಇಲಾಖೆ ಅಧಿಕಾರಿಗಳು ಎಲ್ಲಾ ರಸಗೊಬ್ಬರ ಕಂಪನಿಗಳು ಮಾನ್ಯ ಜಿಲ್ಲಾಧಿಕಾರಿ ರಸಗೊಬ್ಬರ ಕಂಪನಿಯವ್ರಿಗೆ ಕರೆದು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿ ಅವ್ರಿಗೆ ಡೀಲರ್ಗೆ ಏನು ನೀವು ಲಿಂಕ್ ಕೊಡಬೇಡ್ರಿ, ಡೈರೆಕ್ಟ್ ಆಗಿ ಗೊಬ್ಬರ ಕೊಡ್ರಿ, ಸರಿಯಾಗಿ ಹಂಚ್ರಿ, ಸ್ವಲ್ಪ ಇರ್ಲಕ್ಕ. ಯಾಕಂದ್ರೆ ಈ ವರ್ಷ ನೋಡ್ರಿ ನೀರಾವರಿ ನಮ್ ಸಿಂದಗಿ ತಾಲೂಕ ಎಲ್ಲಾ ಕಡೆ ಕಬ್ಬಿನ ನೀರೇ ಜಾಸ್ತಿ ಬಂದದ. ಯಾಕಂದ್ರೆ ಹೋದ ವರ್ಷ ಮಳಿ ಜಾಸ್ತಿ ಆಗ್ಯದ. ಮಳಿ ಜಾಸ್ತಿ ಆದ ಹಳ್ಳ ಕೊಳ್ಳ ಬಾವಿ ಒಳಗೆ ನೀರು ಜಾಸ್ತಿ ಇದ್ದ ಸಲಿಂದ ರೈತರು ಹೋದ ವರ್ಷ ಹಾಕಿದ ಎಲ್ಲಾ ಬೆಳೆಗಳಿಂದ ಅದ್ರಿಂದ ಲಾಭ ಜಾಸ್ತಿ ಬಂದದ. ಹಿಂಗಾಗಿ ಸಾಮಾನ್ಯವಾಗಿ ರೈತರು ಏನದ ಲಾಭ ತಗೋಬೇಕಂತ ಎಲ್ಲರೂ ತಮ್ಮ ಎಷ್ಟು ನೀರಾವರಿ ಅದ ಏನು ಭೂಮಿ ಅದ ಎಲ್ಲಾ ಕಡೆ ಕಬ್ಬಿನೂ ಹಚ್ಚಲಾಕತ್ತಾರ. ಕಬ್ಬಿನ ಬೀಜ ಜಾಸ್ತಿ ಬರ್ಲಾಕತ್ತಾವ. ಹಿಂಗ ಇದ್ರ ಸಲಿಂದ ಗೊಬ್ಬರದ ಏನದ ಬೇಡಿಕೆನೂ ಜಾಸ್ತಿ ಆಗ್ತದ. ಈಗ ಇವತ್ತು ನಡೆದ ಸಲಿಂದ ಈ ಪ್ರಾಬ್ಲಮ್ ಇದ್ದ ಸಲಿಂದ ಗೊಬ್ಬರ ಸಪ್ಲೈ ಕಮ್ಮಿ ಆಗ್ಯದ, ಗೊಬ್ಬರ ಉತ್ಪಾದನೆನೂ 25% ಕಮ್ಮಿ ಆಗತ್. ನಾವು ಪತ್ರಿಕೆಗಳು ನೋಡ್ಲಕತ್ತೀವಿ. ಅದ್ರ ಸಲಿಂದ ದಯವಿಟ್ಟು ಏನದ ವಸ್ತು ಸ್ಥಿತಿ ಅರ್ಥ ಮಾಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು JDS ಸಾಹೇಬರು ಕಾಯ್ದು ಎಲ್ಲ ಈ ಜ್ವಾರಿ ಕಂಪನಿ ಆಗಲಿ, ಇಫ್ಕೋ ಕಂಪನಿ ಆಗಲಿ, ಗೋದಾವರಿ ಕಂಪನಿ ಆಗಲಿ ನೋಡ್ರಿ, ಇಫ್ಕೋ ಕ್ರಿಪ್ಕೋ ಗೌರ್ಮೆಂಟ್ ಸಾರ್ವಜನಿಕ ರೈತರಿಗಾಗಿ ಹುಟ್ಟಿದಂತ ಕಂಪನಿಗಳು. ಅವರು ಸೇವೆ ರೂಪವಾಗಿ ಲಿಂಕ್ ಇಲ್ಲಾರ್ದೆ ಗೊಬ್ಬರ ಡೀಲರ್ಗಳಿಗೆ ಒದಗಿಸ್ಬೇಕು. ಅದಕ್ಕೆ ಏನದ ತಾವೊಂದು ಉದ್ದೇಶ ಮಾಡ್ತಾ ಅವರೇ ಹೆಚ್ಚಿಗೆ ಲಿಂಕ್ ಕೊಡ್ಲಾಗ್ತಾರೆ. ಭಾರತ ಸರ್ಕಾರದ ಒತ್ತಡದ ನಮ್ಮ ಕೃಷಿ ಇಲಾಖೆ ಟಾರ್ಗೆಟ್ ಅದ ಅಂತೇಳಿ ಡೀಲರ್ಗಳಿಗೆ ಒತ್ತಾಯ ಪೂರ್ವಕವಾಗಿ ಅವರೆಲ್ಲ ಹಾಕ್ಲಕತ್ತಾರ. ಅದನ್ನ ನಿಲ್ಲಬೇಕು. ಬೇಕಂದ್ರ ರೈತರು ಬೇಡದ್ರ ಡೀಲರ್ ಬೇಡದ್ರ ಕೊಡ್ಬೇಕಷ್ಟೇ. ಸ್ವ ಇಚ್ಛೆಯಿಂದ ಕೊಡ್ಬೇಕು. ನಾವು ಒತ್ತಾಯವಾಗಿ ರೈತರು ಕೊಡಬಾರ್ದು, ಡೀಲರ್ ಒತ್ತಾಯವಾಗಿ ಕಂಪನಿಯವ್ರ ಕೊಡಬಾರ್ದು. ಇದನ್ನ ನಾವೇನದ ಪರಿಗಣಿಸಬೇಕಂತ ತಮ್ಮಲ್ಲಿ ಏನದ ನಾವು ಕೇಳ್ಕೊತೀವ್ರಿ. ಪರಿಕರ ಮಾರಾಟಗಾರರ ಸಂಘ ಇಂಡಿ ರೋಡ್ ವಿಜಯಪುರ ಅವರಿಂದ ಮನವಿಯನ್ನು ಕೊಟ್ಟಿದ್ದೀರಿ. ಇದನ್ನು ನಾವು ಸಂಬಂಧಿತ ಅಧಿಕಾರಿಗಳಿಗೆ ಕಳಿಸ್ತೀವಿ. ಥ್ಯಾಂಕ್ ಯು ಸರ್.